ಪ್ರಿಯ ವಿದ್ಯಾರ್ಥಿ ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ಇಂದು ನಮ್ಮ ಮೊದಲ ಪದ್ಯ ಚೆನ್ನಾಗಿದೆ. ಯಾವುದೋ ಕನ್ನಡಿಗರ ತಾಯಿ. ನಮ್ಮೆಲ್ಲರ ತಾಯಿ ಯಾರು? ಕನ್ನಡದ ತಾಯಿ ಯಾರು? ಭುವನೇಶ್ವರಿ ತಾಯಿ. ಭುವನೇಶ್ವರಿ, ರಾಜರಾಜೇಶ್ವರಿ ಅಂತ ನಾವು ಕರಿತೀವಲ್ವಾ, ಅಂತಹ ತಾಯಿಯನ್ನು ಕುರಿತು ರಚಿತವಾಗಿರತಕ್ಕಂತಹ ಪದ್ಯ ಕನ್ನಡಿಗರ ತಾಯಿ. ಇದನ್ನು ಬರೆದಂಥವರು ನಮ್ಮ ಹೆಮ್ಮೆಯ, ನಮ್ಮ ಕನ್ನಡದ ಮೊದಲ ರಾಷ್ಟ್ರ ಕವಿ ಗೋವಿಂದ ಪೈ. ಸ್ನೇಹಿತರೆ, ಈ ಗೋವಿಂದ ಪೈಯವರ ಪರಿಚಯ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಪದ್ಯದ ಆಶಯ ಭಾವವನ್ನು ತಿಳ್ಕೊಂಡು ಮುಂದೆ ಹೋಗೋಣ. ನೋಡಿ, ಎಲ್ಲ ಕವಿಗಳಲ್ಲಿ ಒಂದು ತುಡಿತ ಇರುತ್ತೆ. ಒಂದು ತುಡಿತ ಅಂದರೆ ಒಂದು ಆಸೆ. ಏನು? ನಾನು ನನ್ನ ನಾಡನ್ನು ಕುರಿತು, ನನ್ನ ನುಡಿಯನ್ನು ಕುರಿತು ಒಂದು ಒಳ್ಳೆಯ ನಾಡಗೀತೆ ಕೊಡಬೇಕು, ಅಥವಾ ಒಂದು ಪ್ರಾಕೃತಿಕ ಗುಣಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂಥ ಭೌಗೋಳಿಕ ಪರಿಸರವನ್ನು ಒಳಗೊಂಡಿರ್ತಕ್ಕಂಥ ಇನ್ನು ನಾಡನ್ನು ಕುರಿತು ಒಂದು ಒಳ್ಳೆಯ ನುಡಿಯನ್ನು, ಒಳ್ಳೆಯ ನಾಡಗೀತೆಯನ್ನು ರಚಿಸಬೇಕು ಅನ್ನೋದು ಎಲ್ಲ ಕವಿಗಳ ಮಹದಾಸೆಯಾಗಿದೆ. ಅಂಥ ಮಹದಾಸೆಗಳ ನಾಡಗೀತೆಗಳ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ನಾಡಗೀತೆಗಳು ಯಾವಪ್ಪ ಅಂದರೆ ನಮ್ಮ ಗೋವಿಂದ ಪೈಯವರ ಕನ್ನಡಿಗರ ತಾಯಿ. ಜೊತೆಗೆ ನಾವು ಪ್ರತಿದಿನ ಪ್ರಾರ್ಥನಾ ವೇಳೆಯಲ್ಲಿ ಹೇಳ್ತೀವಲ್ಲ, ಜೈ ಭಾರತ ಜನನಿಯ ತನುಜಾತೆ. ಬರೆದವರು ಯಾರು? ಅವರು ಕೂಡ ಉಪರಾಷ್ಟ್ರ ಕವಿ. ಹಾಗೆ ನಮ್ಮ ಕನ್ನಡದ ಕುಲಪುರೋಹಿತರು ಅಂತ ಅವರ ಹೆಸರು ಕೇಳಿದ್ದೀರಾ? ಕನ್ನಡದ ಕುಲಪುರೋಹಿತ ಯಾರಪ್ಪ ಅಂದರೆ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ಅವರ ಉದಯವಾಗಲೇ ನಮ್ಮ ಚೆಲುವ ಕನ್ನಡ ನಾಡು. ಅಷ್ಟೇ ಅಲ್ಲದೆ ಕನ್ನಡದ ಕಣ್ವ ಅಂದರೆ ಋಷಿ ಸಮಾನ ಅಂತ ಯಾರು ಕರೀತೀವಿ ಅಂದರೆ BM ಶ್ರೀಕಂಠಯ್ಯನವರು ಕರೀತಾರೆ. BM ಶ್ರೀ. ಆ BM ಶ್ರೀ ಅವರ ಆರಿಸಿ ಆರಿಸಿ ಕನ್ನಡದ ಬಾವುಟ. ಈ ಎಲ್ಲ ಗೀತೆಗಳು ಯಾಕಪ್ಪ ನಿಮಗೆ ನೆನಪಿಸ್ತಾ ಇದ್ದೀನಿ ಅಂದರೆ, ಇವೆಲ್ಲವೂ ಕೂಡ ಕನ್ನಡ ನಾಡನ್ನು ಹರಿದು ಹಂಚಿ ಹೋಗಿದ್ದಂತಹ ಕನ್ನಡ ನಾಡನ್ನು ಒಂದು ಒಟ್ಟುಗೂಡಿಸೋಕ್ಕೆ ಪ್ರೇರಕ ಶಕ್ತಿಯಾದವು, ಸ್ಫೂರ್ತಿ ತುಂಬುವಂತಹ ಹಾಡುಗಳಾದವು, ಗೀತೆಗಳಾದವು. ಅದಕ್ಕಾಗಿ ಈ ಗೀತೆಗಳನ್ನು ಒಂದು ರೀತಿ ಕನ್ನಡ ನಾಡಿನ ಹೆಮ್ಮೆಯ ನಾಡಗೀತೆಗಳು ಅಂತ ಕರೀತೀವಿ. ನಾವಾಗಲೇ ಒಂದು ಮಾತು ಹೇಳಿದೆ, ಹರಿದು ಹಂಚಿ ಹೋಗಿದ್ದ ಅಂತ. ಮಕ್ಕಳೇ, ಅದು ಕುರಿತು ಒಂದು ಎರಡು ಮಾತಾಡಿ ಏನು ಸರ್, ಈಗ ನಮ್ಮ ಕರ್ನಾಟಕ ನಾಡಿದೆಯಲ್ವ, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಹಿಂಗೆ ಕರ್ನಾಟಕ ನಾಡಿದೆಯಲ್ವ, ಇಂತಹ ಕನ್ನಡ ನಾಡು ಕರ್ನಾಟಕದಲ್ಲೂ ಸುಮಾರು 1900 ಹಿಂದೆ ಈ ರೀತಿ ಇದ್ದೆ, ಇಂಥ ಒಂದು ವ್ಯಾಪ್ತಿಯನ್ನು ಒಳಗೊಂಡಿದ್ದೆ ಅಂತಕ್ಕಂಥ ಪ್ರಶ್ನೆ ಯಾಕಪ್ಪ ಅಂದರೆ, 1900ಕ್ಕಿಂತ ಮುಂಚೆ ಈ ಕರ್ನಾಟಕವು ಸುಮಾರು 5 ಭಾಗಗಳಾಗಿ ಹರಿದು ಹಂಚಿಕೊಂಡಿತ್ತು. ಇಂಥ ಸುಂದರವಾಗಿರ್ತಕ್ಕಂತಹ ಭೂಪ್ರದೇಶ ನಮ್ಮಲ್ಲಿರಲಿಲ್ಲ. ಅವತ್ತು ನಾವು ಮೈಸೂರು ಅಂತೀವಲ್ಲಪ್ಪ, ಆ ಮೈಸೂರು ಸಂಸ್ಥಾನ ಅಂತಕ್ಕಂಥದ್ದಷ್ಟೇ ಒಂದು ಚೂರು ವಿಶಾಲವಾದ ಕನ್ನಡ ನಾಡಾಗಿತ್ತು. ಇನ್ನು ಉಳಿದವೆಲ್ಲ ಒಂದು ಹೈದರಾಬಾದ್ ಕಡೆ ವಸ್ತು ಕನ್ನಡ ನಾಡು ಸೇರ್ಕೊಂಡಿತ್ತು, ಬೊಂಬಾಯಿ ವಸ್ತು ಕನ್ನಡ ನಾಡು ಸೇರ್ಕೊಂಡಿತ್ತು, ಮದ್ರಾಸ್ ವಸ್ತು ಕನ್ನಡ ನಾಡು ಸೇರ್ಕೊಂಡಿತ್ತು, ಇನ್ನು ಕೊಡಗು ಪ್ರಾಂತ್ಯಕ್ಕೆ ವಸ್ತು ಸೇರ್ಕೊಂಡಿತ್ತು. ಈಗ 5 ವಲಯಗಳಾಗಿ ಕನ್ನಡ ನಾಡು ಹರಿದು ಹಂಚಿ ಹೋಗಿತ್ತು. ಅರ್ಥಾತ್ರಿಯಾ? ಇಂಥ ಸನ್ನಿವೇಶದಲ್ಲಿ ನಾಡಿನ ಎಲ್ಲ ಕ್ಷೇತ್ರದ ಧುರೀಣರು, ಮುಖಂಡರುಗಳು, ನಾಯಕರು, ಬರೀ ಸಾಹಿತ್ಯ ವಲಯ ಒಂದೇ ಅಂತ ಭಾವಿಸಬಾರ್ದು ನಾವು. ರಾಜಕಾರಣಿಗಳಿಂದ ಹಿಡ್ಕೊಂಡು, ಸಂಗೀತಗಾರರಿಂದ ಹಿಡ್ಕೊಂಡು, ಚಲನಚಿತ್ರ ಕ್ಷೇತ್ರದವರು ಹಿಡ್ಕೊಂಡು, ಎಲ್ಲ ಪತ್ರಿಕಾ ವಲಯಗಳು ಹಿಡ್ಕೊಂಡು ಎಲ್ಲ ಕ್ಷೇತ್ರದ ಧುರೀಣರು ಕನ್ನಡ ನಾಡನ್ನ ಒಟ್ಟುಗೂಡಿಸ್ಬೇಕು ಅಂತ ಜನಾಂದೋಲನವನ್ನೇ ಸೃಷ್ಟಿ ಮಾಡಿದ್ರು. ಒಂದು ಹೋರಾಟದ ಕೆಚ್ಚನ್ನು ಕನ್ನಡಿಗರಲ್ಲಿ ತುಂಬಿದ್ರು. ಯಾಕೆ ಸರ್ ಅದರ ಅವಶ್ಯಕತೆ ಇತ್ತೆ? ಮಕ್ಕಳೇ,
ಮೈಸೂರು ಸಂಸ್ಥಾನ ಅಂತ ಆಗಲೇ ನಾವು ಮಾತಾಡೋದು ಅದೊಂದೇ ವಿಶಾಲವಾಗಿತ್ತು. ಉಳಿದವ್ಯಾವೂ ಕೂಡ ಕನ್ನಡಿಗರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿರಲಿಲ್ಲ. ಉದ್ಯೋಗದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಒಟ್ಟಾಗಿ ಕನ್ನಡಿಗರನ್ನ ಮಲತಾಯಿ ಧೋರಣೆಯಲ್ಲಿ ನೋಡಲಾಗ್ತಿತ್ತು. ಮಲತಾಯಿ ಧೋರಣೆ ಅಂದರೆ ಚಿಕ್ಕಮ್ಮನ ಕೈ ಕೆಳಗೆ ಬೆಳೀತಾರಲ್ಲ ಮಕ್ಕಳು, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮಲತಾಯಿ ಆಯ್ತಾ. ಈಗ ಕಾಣ ಅಲ್ಲೇನಾಗಿತ್ತು, ಕನ್ನಡಿಗರಿಗೆ ಮೊದಲ ಪ್ರಾಶಸ್ತ್ಯ ಇರಲಿಲ್ಲ. ಇಂಥ ಸನ್ನಿವೇಶದಲ್ಲಿ ಒಂದು ಭಾಷೆಯನ್ನು ಆಡುವ, ಒಂದು ಭಾಷೆಯನ್ನು ಆಡ್ತಕ್ಕಂತಹ ಕನ್ನಡಿಗರನ್ನ ಒಂದೆಡೆ ಸೇರಿಸಬೇಕು, ಒಂದು ಭೌಗೋಳಿಕ ವ್ಯಾಪ್ತಿಗೆ ತರಬೇಕು ಅಂತಕ್ಕಂಥ ಹೋರಾಟ ಸುಮಾರು 3 ವರ್ಷಗಳ ಕಾಲ ನಿರಂತರವಾಗಿ ನಡೀತು. ಅದಕ್ಕೆ ಸಾಕಷ್ಟು ಸಂಘಗಳು ಉಟ್ಕೊಂಡು, ಕನ್ನಡ ಧ್ವನಿವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಭಾ, ಇವಂಥದ್ದು ಸಂಘ ಸಂಸ್ಥೆಗಳೆಲ್ಲ ಉಟ್ಕೊಂಡು ಒಟ್ಟು ರೀತಿ ಒಂದು ಜನಾಂದೋಲನ ಸೃಷ್ಟಿಸಿ ಹೋರಾಟದ ಕಹಳೆಯನ್ನು ಓದಿ ಸುಮಾರು 1956 ಸನ್ನಿವೇಶದಲ್ಲಿ ಈ ಅಖಂಡ ಕರ್ನಾಟಕ, ವಿಶಾಲವಾದ ಕರ್ನಾಟಕದ ಸೃಷ್ಟಿಗೊಂಡು. ಅವತ್ತು ಕರ್ನಾಟಕ ಅಂತ ಹೆಸರಿಲ್ಲ, ಕೇವಲ ಹಳೆ ಮೈಸೂರು ಪ್ರಾಂತ್ಯ ಅಥವಾ ಹಳೆ ಮೈಸೂರು ಅಂತ ಮಾತ್ರ ಕರೀಲಾಗ್ತದೆ. 1950ಕ್ಕೆ ಹೊಸ ಮೈಸೂರು ಅಂತ ಕರೆದು, ಅದಕ್ಕೂ ಮುಂಚೆ 1950 ಮುಂಚೆ ಹಳೆ ಮೈಸೂರು, 1950ರಲ್ಲಿ ಹೊಸ ಮೈಸೂರು ಸಂಸ್ಥಾನ ಹುಟ್ಟುಬಂತು. ಅವಾಗ ಈ ಒಂದು ನಕ್ಷೆಯನ್ನು ನಾವು ಕಾಣೋಣ. ಇಲ್ಲಿಗೆ 1956 ಹೊತ್ತಿಗೆ ನಮ್ಮ ಕರ್ನಾಟಕ ಅಂತ ಯಾವಾಗ ಹೆಸರಾಗ್ತದೆ ಅಂದರೆ 1973ರಲ್ಲಿ ಶ್ರೀಯುತ ದೇವರಾಜ ಅರಸು ಮುಖ್ಯಮಂತ್ರಿ. ದೇವರಾಜ ಅರಸು ಆ ಮುಖ್ಯಮಂತ್ರಿಯಾಗಿರುವ ಸನ್ನಿವೇಶದಲ್ಲಿ ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಾಗ ನಮ್ಮ ಈ ಹೊಸ ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಅಂತೇಳಿ ಮರುನಾಮಕರಣವನ್ನು ಮಾಡಲಾಗುತ್ತೆ. ಅಂದಿನಿಂದ ನಾವು ಈ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನಮ್ಮ ಹೆಮ್ಮೆಯ ನಮ್ಮ ನಾಡ ಹಬ್ಬವಾಗಿ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇಷ್ಟು ಮಕ್ಕಳೇ ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಪರಿಚಯ ಆಗ್ಬೋದಾ? ಅದನ್ನು ಬಿಡಿ. ಈಗ ನಮಗೆ ಹೋಗಿ ನಾನು ಆದ್ಮೇಲೆ ನಮ್ಮ ಕನ್ನಡದ ಮೊದಲ ರಾಷ್ಟ್ರಕವಿ ಆ ರಾಷ್ಟ್ರಕವಿ ಅಂತ ಬಿರುದು ಕೊಟ್ಟಿದ್ದು ಕರ್ನಾಟಕ ಸರ್ಕಾರ, ಮದ್ರಾಸ್ ಸರ್ಕಾರ. ಯಾಕೆಂದ್ರೆ ಅವತ್ತು ಕರ್ನಾಟಕ ಸರ್ಕಾರ ಇರಲಿಲ್ಲ. ಇವರ ಕಾಲದಲ್ಲೇ ಕರ್ನಾಟಕ ಸರ್ಕಾರ ಇರಲಿಲ್ಲ. ಅಂದರೆ ಇವರ ಒಂದು ಏಕೀಕರಣ ಆಗ ತನಕನೂ ಹಿಂದೆ ಆ ಒಂದು ಸರ್ಕಾರ ಇವರಿಗೆ ರಾಷ್ಟ್ರಕವಿ ಅಂತ ಬಿರುದು ಕೊಟ್ಟು. ಇಲ್ಲಿಬ್ಬರು ರಾಷ್ಟ್ರಕವಿಗಳು ನಿಮಗೆ ನೆನಪಿದ್ದಾರೆ. ಎರಡನೇವರು ಕುವೆಂಪು, ಮೂರನೇವರು ನಮ್ಮ GS ಶಿವರುದ್ರ. ಬನ್ನಿ ಮಕ್ಕಳು, ಇವರ ಕವಿ ಪರಿಚಯದ ಒಂದು ಚಿಕ್ಕ ಪರಿಚಯ. ಇವರ ಕಾಲ 23/3/1870. ಇವರು 19ನೇ ಶತಮಾನದಲ್ಲಿ ಜನಿಸಿದಂತಹ. ಇವರ ತಂದೆ ಸಾವುಕಾರ ತಿಮ್ಮಪ್ಪಯ್ಯ, ತಾಯಿ ದೇವಕಮ್ಮ. ತಂದೆ ಸಾವುಕಾರ ತಿಮ್ಮಪ್ಪಯ್ಯ, ತಾಯಿ ದೇವಕಮ್ಮ. ಇವರು ಒಂದು ರೀತಿ ತನ್ನ ಜೀವಿತಾವಧಿಯನ್ನು ಸಂಪೂರ್ಣವಾಗಿ ಸಂಶೋಧನೆ ಸಾಹಿತ್ಯ ಕೃಷಿಲೇ ಕಾಲ ಕಳೆದಿದ್ದಾರೆ. ಅದಕ್ಕಿದೆಯಾ ಸಂಪೂರ್ಣ ತನ್ನ ಕೊನೆ ಉಸಿರೋದಕ್ಕೂ ಇವರು ಯಾರು ಮಾಡಿದ್ರೆ ಕನ್ನಡ ಭಾಷೆಯ ಸಂಶೋಧನೆ, ಕನ್ನಡ ಸಾಹಿತ್ಯದ ಕೃಷಿ ಅಂದರೆ ಕೃತಿಗಳನ್ನು ರಚನೆ ಮಾಡ್ತಾರೆ. ಅದರಲ್ಲೇ ತನ್ನ ಜೀವನವನ್ನು ಸಂಸ್ಥಿಸಿದರು ಅಂತ ಮಹಾನ್ ಭಾವರು. ಇನ್ನು ಸ್ಥಳ ಕಾಸರಗೋಡು. ಇಂದು ನಮ್ಮ ರಾಜ್ಯದಲ್ಲಿ ಉಳಿದಿಲ್ಲ. ಇದು ನಮ್ಮ ರಾಜ್ಯದ ಗಡಿ ಹಂಚಿನಲ್ಲಿದೆ. ಆ ಕಡೆ ಕೇರಳದ ಗಡಿ ಹಂಚಿನಲ್ಲಿ ಸೇರಿರ್ತಕ್ಕಂತಹ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಇವರ ಮೊದಲ ಕವಿತೆ ಸುವಾಸಿನಿ ಅಂತಕ್ಕಂಥ ದಿನಪತ್ರಿಕೆಯಲ್ಲಿ ಪ್ರಕಟಗೊಳ್ತು. ಅದರ ಹೆಸರು ಕೂಡ ಸುವಾಸಿನಿ. ಇವರ
ಕವನ ಸಂಕಲನಗಳು ಎರಡಿವೆ, ಗಿಳಿವಿಂಡು ಮತ್ತು ನಂದಾದೀಪ. ಚೆನ್ನಾಗಿಲ್ಲ ಹೆಸರು, ಗಿಳಿವಿಂಡು ಮತ್ತು ನಂದಾದೀಪ. ಇನ್ನ ಭಾಷಾಂತರ ಅಂದ್ರೆ ಬೇರೆ ಭಾಷೆಯಲ್ಲಿ ರಚನೆಗೊಂಡಿದ್ದನ್ನು ಅನುವಾದಿಸ್ತಾರೆ. ಭಾಷಾ ಟ್ರಾನ್ಸ್ಲೇಷನ್ ಯಾವಪ್ಪ ಅಂದ್ರೆ ಠಾಕೂರು ಅಂದ್ರೆ ರವೀಂದ್ರನಾಥ್ ಠಾಕೂರ್ ಅವರ ಕುರಿತು ಅವರ ಕೃತಿನ ಭಾಷಾಂತರಿಸಿದ್ದಾರೆ. ನೆಕ್ಸ್ಟ್ ಅಹಮದ್ ಇಕ್ಬಾಲ್, ಇವರೊಬ್ಬ ಸಂಗೀತಗಾರ. ನೆಕ್ಸ್ಟ್ ಪುಲತ್ ಕಲ್ಯಾಣ ರುಬಾಯಿ, ಈ ಮಹಾನುಭಾವರ ಕೃತಿಗಳನ್ನ ಭಾಷಾಂತರಿಸಿದ್ದಾರೆ. ನೆಕ್ಸ್ಟ್ ವೈಶಾಖ ಮತ್ತು ಗೋಲ್ಗಡ್ಡ ಗೋಲ್ಗದ ಅಂತಕ್ಕಂಥದ್ದು ಖಂಡ ಕಾವ್ಯ, ದೊಡ್ಡ ಕಾವ್ಯ. ನೆಕ್ಸ್ಟ್ ಚಿತ್ರಭಾನು, ಎಬ್ಬೆರಳು, ಇವರ ಕೃತಿಗಳು. ನೆಕ್ಸ್ಟ್ ಇನ್ನ ಇವರು ಜೈನ ಧರ್ಮಕ್ಕೆ ಸೇರಿದವರು ಅಂತ ಭಾವಿಸ್ಬೋದು. ಯಾಕೆಂದ್ರೆ ಇವರ ಅತಿ ಹೆಚ್ಚು ಕೃತಿಗಳೆಲ್ಲವೂ ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತವಾಗಿದ್ದಾರೆ. ಪಾರ್ಶ್ವನಾಥ ತೀರ್ಥಂಕರ, ಗೊಮ್ಮಟ, ಕೊಂಡೇಶ್ವರ ಚಿಂತೆ, ಭಗವಾನ್ ಬುದ್ಧ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ. ಮಕ್ಕಳೇ, ಇವರ ಪ್ರಸ್ತುತ ನಮ್ಮ ಕನ್ನಡಿಗರ ತಾಯಿ ಅಂತಕ್ಕಂಥ ಪ್ರತಿಭೆಗಳನ್ನ NS ರಘುನಾಥ್ ಅವರು ಸಂಪಾದಿಸಿರ್ತಕ್ಕಂತಹ ಶತಮಾನದ ಮಕ್ಕಳ ಸಾಹಿತ್ಯ ಆಕರ ನೆನಪಿಕೊಳ್ಳಿ, ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಒಂದು ಆಕರ ಕೃತಿಯಿಂದ ನಮ್ಮ ಹೆಮ್ಮೆಯ ವಿದ್ಯ ಕನ್ನಡಿಗರ ತಾಯಿ ಅಂತಕ್ಕಂಥ ಪ್ರತಿಭೆಗಳನ್ನ ಆರಿಸಿಕೊಳ್ಳಲಾಗಿದೆ. ಇಷ್ಟು ಕವಿ ಪರಿಚಯ ಸುಮ್ಮನೆ ಒಂದು ಕವಿ ಗೋವಿಂದ ಪೈ, ಕಾಲ 23/3/1983, ಕಾಸರಗೋಡು ಜಿಲ್ಲೆ ಮಂಜೇಶ್ವರದಲ್ಲಿ ಜನ್ಮ. ಸರಿ, ಕಾಲ ಮತ್ತು ಸ್ಥಳ 1983, ಕಾಸರಗೋಡು ಮಂಜೇಶ್ವರ. ತಾಯಿ ದೇವಕಮ್ಮ, ತಂದೆ ಸಾವುಕಾರ್ ತಿಮ್ಮಪ್ಪ. ಪ್ರಮುಖ ಕೃತಿಗಳು ಗಿಳಿವಿಂಡು ಮತ್ತು ನಂದಾದೀಪ, ವೈಶಾಖ ಮತ್ತು ಗೋಲ್ಗದ್ದ. ಭಾಷಾಂತರ ಕೃತಿಗಳು ಠಾಕೂರ್, ಮರ್ಕಯಾಮ್ ಜೊತೆ ಅಹಮದ್ ಇಕ್ಬಾಲ್. ಎಷ್ಟು ಸಾಕು. ಗೊಮ್ಮಟೇಶ್ವರ ಚರಿತೆ, ತೀರ್ಥಂಕರ ಚರಿತೆ, ಭಗವಾನ್ ಬುದ್ಧ ಅವರ ಇತರ ಕೃತಿಗಳು. ಇವೆಲ್ಲಕ್ಕೆ ಮುಖ್ಯವಾಗಿ ನಾವು ನಮ್ಮ ಆಕಾರ ಕೃತಿ ಯಾವುದಪ್ಪ, ಶತಮಾನದ ಮಕ್ಕಳ ಸಾಹಿತ್ಯ. ಇಷ್ಟ ಇಲ್ಲಿ ಪದ್ಯಕ್ಕೆ ಹೋಗುವ ಮುನ್ನ ಒಂದು 4 ಪದಗಳಿವೆ, ಪರಿಚಯ ಮಾಡ್ತಾರೆ. ಪದ್ಯ ಏನಪ್ಪ, ಆಳ್ವೆ, ಆಳಿಗೆ, ಆಳ್ವಿಕೆ. ನೆಕ್ಸ್ಟ್ ಕೆರೆ, ಹಾಲಿನ ಕೆರೆ ಅಲ್ವ, ಕೆರೆ ಅಂದರೆ ಸಾರ, ತಿರುಳು, ಮೇಲ್ಪದರ. ಹೊಸಗೆ, ಹಳ್ಳಿ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕರೀತೀವಿ. ಹೊಸಗೆ ಅಂದರೆ ಸಂತೋಷ, ಶುಭವಾರ್ತೆ. ಕಾರ್ಕಳ, ಕಾರಕಳ ಅಂದರೆ ಹಿಂದಿನ ಕಾರ್ಕಳ, ಮೂಡುಬಿದಿರೆ ಬಳಿ ಬರುತ್ತೆ ಕಾರ್ಕಳ. ಅದೊಂದು ವಿಶೇಷ ಏನಪ್ಪ ಅಂದರೆ ಮೂಡುಬಿದಿರೆ 1000 ಕಂಬಗಳ ಬಸಿದಿ ಇದೆ. ಅದೇ ಮೂಡುಬಿದಿರೆ ಪಕ್ಕದಲ್ಲಿ ಬರ್ತಕ್ಕಂಥ ಕಾರ್ಕಳದಲ್ಲಿ ಗೊಮ್ಮಟೇಶ್ವರನ ಭವ್ಯವಾಗಿರ್ತಕ್ಕಂಥ ಮೂರ್ತಿ ಇದೆ, ಗೊತ್ತಾ? ಕಾರ್ಕಳ. ನೆಕ್ಸ್ಟ್ ತಾಳ್ಮೆ, ತಾಳ್ಮೆ, ಸಹಿಸುವಿಕೆ. ಕೃಷಿ ನೋಡಿ, ಕನ್ನಡ ಪದ ಕೃಷಿ, ಹಸಿವು, ಬಾಯಾರಿಕೆ. ದಿವಂ, ದಿವಂ ಅಂದರೆ ಆಕಾಶ. ನಗಾಳಿ, ಈ ಪದ ಸರಿ. ನಗ, ನಗ ಅಂದರೆ ಪರ್ವತ. ಹಾಳಿ, ಹಾಳಿ ಅಂದರೆ ಸಮೂಹ, ಪರ್ವತಗಳ ಸಮೂಹ, ಪರ್ವತಗಳ ರಾಶಿ. ನೆಕ್ಸ್ಟ್ ಖಗ, ಇದೊಂದು ಪದ ಚೆನ್ನಾಗಿ. ಕ, ಕ ಅಂದರೆ ಆಕಾಶ. ಕ ಅಂದ್ರೇನು, ಆಕಾಶ. ಗ, ಗ ಅಂದರೆ ಸಂಚರಿಸುವ, ಅಂದರೆ ಆಕಾಶದಲ್ಲಿ ಸಂಚರಿಸುವುದು ಬಾಲ ಸಂಚಾರಣೆ ಪಕ್ಷಿ. ಮತ್ತು ಇನ್ನೊಂದು ಚೆನ್ನಾಗಿ ಹೇಳ್ಬೋದು, ಕಗ. ಕಗ ಅಂದರೆ ಈ ಯಕ್ಷಿಣಿ ಅಂತ ಬರ್ತದೆ ಆಕಾಶದಲ್ಲಿ. ಅಂದರೆ ಅವರು ಯಕ್ಷ ಅಂದರೆ ದೈಹಿಕ ಗೋಚರ ಆಗಲ್ಲ, ಬರೀ ಅವ್ರ ಧ್ವನಿ ಮಾತ್ರ ಕೇಳುತ್ತೆ, ಅಂಥವ್ರನ್ನ ಕಗ ಅಂತಲೂ ಕರೀತಾರೆ, ಆಯ್ತಾ? ಅಂದರೆ ಪಕ್ಷಿ. ಬನ್ನಿ, ಈ ಪದ್ಯದ ಒಂದು ಮುನ್ನುಡಿನ ಅಂದರೆ ಆ ಆಶಯವನ್ನು ತಿಳ್ಕೊಂಡು ಈ ಮುನ್ನುಡಿನ ಗಮನಿಸಿ ಪ್ರತಿಭಾಗಕ್ಕೆ ಹೋಗೋಣ. ಮಕ್ಕಳೇ, ಪದ್ಯದ ಪ್ರವೇಶ. ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾ ಭಾಷೆಯ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು
ನಾವು ಪದೇ 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 ಈ ಮಗ್ಗದ ಸಾಹೇಬ ಪರಿಚಯ ಮಾಡೋದಲ್ಲೂ ನಾನು ಹೇಳಿದ್ದೀನಿ. ಏನು ನವೋದಯ, ನವ್ಯ, ನವ್ಯೋತ್ತರ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ, ಈ ಒಂದು ಸಾಹಿತ್ಯ ಪ್ರಕಾರಗಳನ್ನು ನಾವು ಪರಿಚಯಿಸಿದ್ದೇವೆ. ಆ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ಕೂಡ ನಾಡು ನುಡಿ ಕುರಿತ ಇರತಕ್ಕಂತಹ ಹೆಮ್ಮೆಯ ಗೀತೆಗಳು ಬಂದಿವೆ, ಪ್ರಕಟಗೊಂಡಿವೆ. ಆಯಿತಾ? ಆತ ನವೋದಯದ ಕವಿನೇ ಇರ್ಬೋದು, ನವ್ಯದ ಕವಿನೇ ಇರ್ಬೋದು, ನವ್ಯೋತ್ತರದ ಕವಿನೇ ಇರ್ಬೋದು, ಅಥವಾ ಬೇರೆ ಸಾಹಿತ್ಯ ಪ್ರಕಾರದ ಕವಿನೇ ಇರ್ಬೋದು. ಆದರೆ ಭಾಷಾಭಿಮಾನ ಅಂತಕ್ಕಂಥದ್ದು ಎಲ್ಲ ಪ್ರಕಾರಗಳಲ್ಲೂ ಪ್ರಕಟಗೊಂಡಿದೆ, ಹೆಮ್ಮೆಯ ಭಾವ ಪ್ರಕಟಗೊಂಡಿದೆ. ಇವು ಜನಮಾನಸದ ಅಮೃತಧಾರೆ. ನಾನು ಆಗಲೇ ಹೇಳಿದೆ, ಬಾರಿಸಿ ಕನ್ನಡ ಡಿಂಬಿಮ ಓರು ಕರ್ನಾಟಕ ದೇಶವ, ಜೈ ಭಾರತ ಜನನೀಯ ಜಾತಿ, ಇಂಥ ಎಲ್ಲ ನಾಡಗೀತೆಗಳು ನಮ್ಮ ಭಾಷೆಯ ಅಮೃತಧಾರೆಯಾಗಿವೆ. ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತದೆ. ನೋಡಿ ಮಕ್ಕಳೇ, ಈ ರೋಮಾಂಚನ ಅಂತ ಬರುತ್ತದೆ. ರೋಮಾಂಚನ, ಪುಳಕಿತ. ನೀವು ಒಂದು ನಮ್ಮ ಭಾಷೆ ಕುರಿತಾದಂಥ ಒಂದು ನಾಡುಗೀತೆ ಎಲ್ಲ ಒಂದು ಕಡೆ ಒಳ್ಳೆ ರಾಗಬದ್ಧವಾಗಿ ಕೇಳಿದ್ರೆ ನಿಮ್ಮ ಎಲ್ಲ ರೋಮಾಂಚನ ಬರುತ್ತೆ. ಹೌದಂತಿರಲ್ಲ ಅಂತ. ಎಸ್, ಯಾರ ಒಂದು ಭಾಷೆ ಕುರಿತು ನಿಮಗೆ ಹೇಳ್ತಾ ಹೋದರೆ ನಿಮ್ಮಲ್ಲಿ ಏನೋ ಒಂದು ಮೈಪುಳಕತೆ ಉಂಟಾಗುತ್ತೆ. ಯಾಕೆ ಈ ಭಾವ ಉಂಟಾಗುತ್ತೆ? ನಮ್ಮೊಳಗಿರ್ತಕ್ಕಂತಹ ನಾಡಿನ ಮೇಲಿರ್ತಕ್ಕಂತಹ ಅಭಿಮಾನ, ಆ ದೇಶದ ಮೇಲಿರ್ತಕ್ಕಂತಹ ಅಭಿಮಾನ ಇಂಥ ಒಂದು ಪುಳಕಿತೆಗೆ ಕಾರಣವಾಗುತ್ತೆ. ಭವ್ಯ ಪರಂಪರೆ ಉಳ್ಳ ಕರುನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ ಕರ್ನಾಟಕದ ಏಕೀಕರಣದ ಕನಸನ್ನು ಕಂಡವರು ಅನೇಕರು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಉದಯವಾಗಲಿ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ. ಕೇಳಿಲ್ವಾ ಕುವೆಂಪುರವ್ರದ್ದು? ಎಂದೆಲ್ಲ ಅನೇಕರು ನಾಡು ನುಡಿ ಕುರಿತು ತಮ್ಮ ಹೆಮ್ಮೆಯ ಭಾವವನ್ನು ಪ್ರಕಟಿಸಿದ್ದಾರೆ. ಆ ಶ್ರೇಷ್ಠತೆಯನ್ನು, ಆ ಪಾವಿತ್ರತೆಯನ್ನು ಸಾರಿ ಹೋಗಿದ್ದಾರೆ. ಜೊತೆ ಕನ್ನಡಿಗರನ್ನು ಒಗ್ಗೂಡಿಸುವ ಒಂದು ಕೈಂಕರ್ಯದಲ್ಲೂ ಕೂಡ ಅವರ ಪಾತ್ರವಿದೆ. ಈ ನಿಟ್ಟಿನಲ್ಲಿ ಮೂಡಿ ಬಂದಿರತಕ್ಕಂತಹ ಕವನ ಕನ್ನಡಿಗರ ಧ್ವನಿ. ಬನ್ನಿ ಮಕ್ಕಳೇ, ಎರಡು ಪದ್ಯ ಇದ್ದಾವೆ. ಎಷ್ಟು ಸಾಧ್ಯ ಅಷ್ಟು ರಾಗವಾಗಿ ಹೇಳೋಕ್ಕೆ ಪ್ರಯತ್ನ. ಒಮ್ಮೆ ಆ ಪುಸ್ತಕವನ್ನು ನೋಡ್ಕೊಳ್ಳಿ. ತಾಯಿ ಬಾರ ಮೊಗವತೂರ ಕನ್ನಡಿಗರ ಮಾತೆ, ತಾಯಿ ಬಾರ ಮೊಗವತೂರ ಕನ್ನಡಿಗರ ಮಾತೆ, ಹರಸುತ್ತಾಯ ಸುತರಕಾಯ ನಮ್ಮ ಜನ್ಮದಾತೆ, ಹರಸುತ್ತಾಯ ಸುತರಕಾಯ ನಮ್ಮ ಜನ್ಮದಾತೆ, ನಮ್ಮ ತಪ್ಪ ಹಿರಿತು ತಾಳ್ವೆ ಅಕ್ಕರೆ ಹಿಂದೆಮ್ಮ ನಾಳ್ವೆ, ನಮ್ಮ ತಪ್ಪ ಹಿರಿತು ತಾಳ್ವೆ ಅಕ್ಕರೆ ಹಿಂದೆಮ್ಮ ನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಂಬೆವು, ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಂಬೆವು, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬೆವು. ಮಕ್ಕಳೇ, ಈ ಪದ್ಯದ ಅರ್ಥವನ್ನು ತಿಳ್ಕೊಂಡು ನಾವೆರಡನೇ ಇಲ್ಲಿ ಕನ್ನಡಿಗರ ಮಾತೆ ಅಂತೇಳಿ, ಆ ಕನ್ನಡಿಗರ ಮಾತಿಗೆ ಒಂದು ಆಕಾರ ಬೇಕು, ಒಂದು ಪ್ರತಿಮೆ ಬೇಕು. ಆ ಪ್ರತಿಮೆ ಯಾಕೆ ಬೇಕು ಅಂದರೆ, ಮನಗಳಲ್ಲಿ ದಮನೆಗಳಲ್ಲಿ ಒಂದು ರೀತಿ ಕೆಚ್ಚದೆ ಹೋರಾಟವನ್ನು ಸೃಷ್ಟಿ ಮಾಡೋಕ್ಕೆ ಒಂದು ಪ್ರತಿಮೆಯ ಅವಶ್ಯಕತೆ ಇತ್ತು. ಅದೇ ಈ ನಾವು ರಾಜ್ಯೋತ್ಸವದಲ್ಲಿ ಕೆಲವು ಹೆಣ್ಮಕ್ಳಿಗೆಲ್ಲ ಸೀರೆ ಹೊಡಿಸಿ, ಕಿರೀಟ ಇರಿಸಿ, ಕೈಯಲ್ಲೆಲ್ಲ ಒಂದು ತ್ರಿಶೂಲ ಕೊಟ್ಟು ಎಲ್ಲ ಇಡ್ತೀವಲ್ವ, ಕನ್ನಡಿಗರ ಮಾತೆಯನ್ನು ಒಂದು ಭಾವದಿಂದ ಕಾಣ್ತೀವಲ್ವ, ಹಾಗೆ ಒಂದು ಪ್ರತಿಮೆ, ಒಂದು ಸಾಕಾರ ಮೂರ್ತಿಯ ಅವಶ್ಯಕತೆ ಇತ್ತು. ಅದರ ಒಂದು ಭಕ್ತಿ ಭಾವದಿಂದ ಕೂರಿಸ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡತಕ್ಕಂತಹ ಒಂದು ತುಮಲತೆ. ಹಾಗಾಗಿ ಇಲ್ಲಿ ಆ ತಾಯಿ ತನ್ನ ದರ್ಶನವನ್ನು ತೋರಬೇಕು, ತನ್ನ ಮೂರ್ತಿಯನ್ನು ತೋರಬೇಕು. ಆ ಮೂರ್ತಿ ಹೇಗಿರಬೇಕಪ್ಪ ಅಂದರೆ, ಆ ತಾಯಿಯ ಒಂದು ಗುಣ ಸ್ವಭಾವ ಏನಾಗಿರ್ಬೇಕಪ್ಪ ಅನ್ನೋದನ್ನ ಕವಿ ತನ್ನ ಮೊದಲ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತಾಯೇ ಬಾರ ಮೊಗವ ತೋರ, ತಾಯಿ ನೀ ಬಾರವ, ನಿನ್ನ ಮುಖವನ್ನು, ನಿನ್ನ ಮೋರೆಯನ್ನು, ನಿನ್ನ ಮುಖದ ದರ್ಶನವನ್ನು, ನಿನ್ನ ಮೂರ್ತಿಯನ್ನು ಕನ್ನಡಿಗರಿಗೆ ದರ್ಶಿಸು.
ತೋರಿಸಿ ಕನ್ನಡಿಗರ ಮಾತೆ ಹರಸು ತಾಯೇ ಸುತರ ಕಾಯೆ. ತಾಯಿ ಅಷ್ಟೇ ಅಲ್ಲ, ನೀನು ನನ್ನ ಒಂದು ದರ್ಶನ ಕೊಡುವುದರ ಜೊತೆಗೆ ನಮ್ಮನ್ನೆಲ್ಲರಿಗೂ ಆಶೀರ್ವದಿಸು. ನಮಗೆಲ್ಲರಿಗೂ ನಿನ್ನ ಒಂದು ಆಶೀರ್ವಾದ ಇರಲಿ. ಈ ನಿನ್ನ ಮಕ್ಕಳು ಸುತ್ತ ಅಂದರೆ ಮಕ್ಕಳು ಸುತರ ಕಾಯೆ. ನಿನ್ನ ಈ ಎಲ್ಲ ಮಕ್ಕಳನ್ನು ನೀನು ಕಾಪಾಡಬೇಕು. ನಮ್ಮ ಜನ್ಮದಾತೆ, ನಮ್ಮ ಅಂದರೆ ಮಕ್ಕಳಿಲ್ಲ ಅಂತ ಮಾಡ್ಕೋಬೇಕು. ನಾವು ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯನ್ನು ಎಷ್ಟು ಪೂಜ್ಯ ಭಾವದಿಂದ ಕಾಡ್ತೀವೋ, ನಮ್ಮ ತಾಯಿಗೆ ಎಷ್ಟು ಮೊದಲ ಸ್ಥಾನವನ್ನು ಕೊಡ್ತೀವೋ, ಅಷ್ಟೇ ಸರಿಸಮಾನವಾಗಿರ್ತಕ್ಕಂತಹ ಪೂಜ್ಯ ಭಾವ ನಮ್ಮ ಕನ್ನಡಿಗರ ಮಾತಿದು, ನಮ್ಮ ಕನ್ನಡದ ತಾಯಿದು, ನಮ್ಮ ನಾಡ ಮಾತಿದು. ನಮ್ಮ ತಪ್ಪ ಏನಿತ್ತು ತಾಳು, ನಮ್ಮಮ್ಮ ನಮ್ಮ ತಪ್ಪುಗಳನ್ನು ಹೇಗೆ ನಮ್ಮ ಹೊಟ್ಟೆ ಹಾಕಂದ್ರೋ ಹಾಗೆ ಈ ತಾಯಿ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಲಿ. ಹತ್ತರಿಯಿಂದೆಂಬ ನಾಳು ಆ ನಮ್ಮಮ್ಮ ನಮ್ಮನ್ನು ಹೆಂಗೆ ವಾತ್ಸಲ್ಯ ಮಮತೆಯನ್ನು ತೋರ್ತಳು, ಅದೇ ಅಕ್ಕರೆ, ಅದೇ ಪ್ರೀತಿ ಭಾವದಿಂದ ನಮ್ಮ ನಾಳೆಯ ದಿನಗಳನ್ನು ಕಾಪಾಡಲಿ. ನೀನೆ ಕಣ ನಮ್ಮ ಬಾಳು, ನಮ್ಮ ಭವಿಷ್ಯ, ನಮ್ಮ ಬಾಳು, ನಮ್ಮ ಜೀವನ ಎಲ್ಲವೂ ಕೂಡ ನೀನೇ ಆಗಿದೆಯ ತಾಯಿ. ನಿನ್ನ ಮರೆಯಲೆನ್ನೆವು. ಎಂಥ ಕ್ಷಣಗಳು, ಎಂಥ ಕಾಲವೂ ಬಂದರೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಮರೆಯೋ ಪ್ರಯತ್ನ ನಾವು ಮಾಡಲ್ಲ. ಎಂದೆಂದಿಗೂ ನಮ್ಮ ಮನದಾಳದಲ್ಲಿ ನೀನು ನೆಲೆಸಿರ್ತೀಯ. ಯಾಕೆಂದ್ರೆ ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆನ್ನೆವು. ತನು ಅಂದರೆ ದೇಹ, ಮನ ಅಂದರೆ ಮನಸ್ಸು, ನಮ್ಮ ಆತ್ಮ, ನಮ್ಮ ಸುತ್ತ ಪ್ರಜ್ಞೆ. ತನು ಕನ್ನಡ, ಮನ ಕನ್ನಡ, ನಮ್ಮ ನುಡಿ ಕನ್ನಡ. ಪ್ರತಿಯೊಂದು ನಮ್ಮ ದೇಹದ ಪ್ರತಿ ಕಣಕಣವು ಕನ್ನಡ. ಹೆಮ್ಮೆಯ ಭಾವವನ್ನು ಮೊದಲ ಗೀತೆ ತಿಳಿಸಿಕೊಡುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಚಿಕ್ಕದಾಗೆಲ್ಲ ತಾಯೇ ಮಗುವ ತೋರಲು ನಮ್ಮ ಕನ್ನಡಿಗರ ತಾಯಿ. ಅಮ್ಮ, ನೀನು ನಿನ್ನ ನಿಜ ಮೂರ್ತಿಯನ್ನು, ನಿನ್ನ ದರ್ಶನವನ್ನು ಕನ್ನಡಿಗರಿಗೆ ತೋರಿಸು. ಅಷ್ಟೇ ಅಲ್ಲ, ನಮ್ಮ ಅಮ್ಮ ನಮ್ಮನ್ನು ತಪ್ಪನ್ನ ಕ್ಷಮಿಸಿ ನಮ್ಮನ್ನು ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳೋ ಹಾಗೆ ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ನಮಗೆಲ್ಲರಿಗೂ ಆಶೀರ್ವದಿಸು. ನಮ್ಮ ದೇಹದ ಪ್ರತಿ ಕಣಕಣವೂ ನೀನಾಗಿದೆಯಾ ತಾಯಿ, ನಮ್ಮ ಭವಿಷ್ಯವೇ ನೀನಾಗಿದೆಯಾ. ಒಟ್ಟಾರೆ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ನೆಲೆಸುವಂತಕ್ಕಂಥ ಹಂಬಲವನ್ನು ಮೊದಲ ಪದ್ಯದಲ್ಲಿ ನಮ್ಮ ಕವಿಗಳು ತಿಳಿಸಿರುತ್ತಾರೆ. ಅರ್ಥ ಆಗ್ತಿದೆಯಾ? ಎರಡನೇ ಪದ್ಯಗಳನ್ನ ಬನ್ನಿ. ಹಣ್ಣ ಮೀವ ಕಾಯ ಮೀವ ಪರಿಪರಿಯ ಮರಗಳು, ಪತ್ರ ಮೀವ ಪುಷ್ಪ ಮೀವ ಲತೆಯ ತರಂತರಂಗಳು, ತೆನೆಯ ಕೆನೆಯ ಗಾಳಿಯೋ ಕಗಮೃಗಪುರ ಗಾಳಿಯೋ, ನದಿ ನಗರನ ಗಾಳಿಯೋ, ಇಲ್ಲಿಲ್ಲದೊಳಗುದೆ ಜೇನು ಸುರಿವ ಹಾಲು ಅರಿವ ದಿವಂಭೂಮಿ ಇಳಿದಿದೆ. ಮಕ್ಕಳೇ, ಮೊದಲೇದು ಆ ತಾಯಿ ದರ್ಶನವನ್ನು ಕೊಡಲಿ ಅಂತ ಕವಿಯ ಪ್ರಾರ್ಥನೆ. ಎರಡನೇದು ನಮ್ಮ ತಾಯಿಯ ಭೌಗೋಳಿಕ ಲಕ್ಷಣ. ಅಂದರೆ ಈ ನಮ್ಮ ಸುಂದರವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಎಂತೆಂಥ ಪ್ರಾಕೃತಿಕ ಸಂಪನ್ಮೂಲಗಳಿವೆ ಎಂಬುದರ ಪರಿಚಯ ಅಲ್ಲಡಗಿದೆ. ಏನ್ ಸರ್? ಹಣ್ಣ ನೀವ, ಕಾಯ ನೀವ, ಪರಿಪರಿಯ ಮರಗಳು. ನಮ್ಮ ನಾಡಿನಲ್ಲಿ ಎಷ್ಟೋ ಜಾತಿ, ಎಷ್ಟೋ ನಾನಾ ರೀತಿಯ ಹಣ್ಣನ್ನು ನೀಡ್ತಕ್ಕಂಥ, ನೆರಳನ್ನು ನೀಡ್ತಕ್ಕಂಥ, ಪುಷ್ಪವನ್ನು ನೀಡ್ತಕ್ಕಂಥ, ಸುವಾಸನೆ ಗಾಳಿಯನ್ನು ಕೊಡ್ತಕ್ಕಂತಹ ಮರಗಳಿವೆ. ಆ ಎತ್ತರದ ತಪ್ಪಲುಗಳು ನಮ್ಮ ಒಂದು ತಾಯಿಯ ಸೆರಗು, ಅಂದರೆ ಹಸಿರ ಸೆರಗಿನಂತೆ ಕಂಗೊಳಿಸ್ತಾ ಇದ್ದೇವೆ. ಅಂತ ಸುಂದರ ಪ್ರಕೃತಿ ನಮ್ಮದು. ಯಾಕೆ ಉದಾಹರಣೆಗೆ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಹತ್ತ ನೋಡಿ ಬರೇ ಮರುಭೂಮಿ ಕಾಣ್ತದೆ. ಆದರೆ ನಮ್ಮ ನಾಡಂಗಲ್ಲ, ಹಚ್ಚ ಹಸಿರಿನಿಂದ ಕೂಡಿದೆ. ಅರ್ಥ ಆಗ್ತಿದೆಯಾ? ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಗಳು, ಪತ್ರ ಮೀವ ಪುಷ್ಪ ಮೀವ ಲತೆಯ ತರಂತರಂಗಳು. ಅಂದರೆ ಪತ್ರ ಅಂದರೆ ಎಲೆ, ಪುಷ್ಪ ನಾನಾ ಬಗೆಯ ಪುಷ್ಪಗಳು, ನಾನಾ ರೀತಿಯ ಲತೆ ಬಳ್ಳಿಗಳು, ಲತೆ ಬಳ್ಳಿಗಳು ನಮ್ಮ ನಾಡಿನಲ್ಲಿವೆ. ಮೂರನೇದಾಗಿ ಕೆನೆಯ ಗಾಳಿಯು. ಕೆನೆ ಅಂದರೆ ಹಾಲುಗಟ್ಟಿದ ಗಟ್ಟಿ ಹಾಲಿನ ಮೇಲ್ಪದರವೇ ಕೆನೆ.
ಈಗ ಅಮ್ಮ ಹಾಲು ಕಾಯಿಸುತ್ತಲ್ವಾ, ಹಾಲು ಕಾಯಿಸಿದಾಗ ಸಣ್ಣ ಊರಿನ ಹಾಲು ಕಾದ್ರೆ ಮೇಲೆ ಒಂದು ಕೆನೆ ಪತ್ರ ಗಟ್ಟಿಯ ಬರುತ್ತಲ್ವಾ. ತೆನೆಯ ಕೆನೆ ಗಾಳಿ ಅಂದರೆ ಅಂತಲೇ ಬೇರೆ. ಈಗೆಲ್ಲ ರಾಗಿನ ಬಿತ್ತಿದೆ, ಈ ರಾಗಿ ಒಡಗೂಡುತ್ತೆ. ಆ ಒಡಗೂಡಿದಾಗ ಆ ತೆನೆಗಟ್ಟಿರ್ತಕ್ಕಂತಹ ಹಾಲು ಕಾಳು ಅಂತ ಅಂದರೆ ಜೋಳದ ಈ ರಾಗಿಯ ಹಾಲು ಕಾಳು ಅಂದರೆ ಇನ್ನೂ ಕೂಡ ಬಲ್ತಿರಲ್ಲ, ಇನ್ನೂ ಒಂಚೂರು ಪುಡಿ ಹೊಡೆದು ಒಂದು ರೀತಿ ಹಾಗೆ ತರ್ಕೊಂಡು ತಿನ್ನೋಕೆ ಅಷ್ಟು ಚೆನ್ನಾಗಿತ್ತು, ರುಚಿಯಾಗಿತ್ತು ಅಂತ ಕೆನೆಯ ಗಾಳಿಯು ಅಂದರೆ ಸಂಪದ್ಭರಿತ. ಇಲ್ಲಿ ಹಣವನ್ನ ಸಂಪತ್ತು ಅಂತ ಕರಿತಿಲ್ಲ ನನ್ನ ಮಕ್ಕಳೇ. ನಾನಾ ಬಗೆಯ ಮರಗಳು, ನಾನಾ ಬಗೆಯ ಪುಷ್ಪಲತ ಬಳ್ಳಿಗಳು, ನಾನಾ ಬಗೆಯ ದವಸ ಧಾನ್ಯಗಳ ಕೆನೆ ಅಂದರೆ ಫಲ ಕಟ್ಟಿರುವ ಮೈ ತುಂಬಿಕೊಂಡಿರುವ ಆ ಆಲಗೆನೆಯ ಗಾಳಿ ಕೊಯ್ದಾಟ ಯಾವ ಫ್ಲಾಟ್ರಿ ಹಾಗೆ ಕೊಯ್ದಾಡ್ತಿರ್ತಕ್ಕಂತಹ ತೆನೆಯ ಕೆನೆಯ ಗಾಳಿ. ಖಗ ಮೃಗ ಪುರ ಗಾಳಿ. ಮಕ್ಕಳೇ, ಇದು ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ. ಖಗ ಅಂದರೆ ಪಕ್ಷಿ, ಮೃಗ ಅಂದರೆ ಪ್ರಾಣಿ. ನಮ್ಮ ನಾಡಿನಲ್ಲಿ ನಾನಾ ಬಗೆಯ ಪಕ್ಷಿ ಸಂಕುಲ ಇದೆ, ನಾನಾ ಬಗೆಯ ಪ್ರಾಣಿ ಸಂಕುಲ ಇದೆ. ಒಟ್ಟಾರೆ ಎಲ್ಲ ರೀತಿಯ ಪ್ರಾಕೃತಿಕ ಸಂಪದ್ಭರಿತವಾಗಿರ್ತಕ್ಕಂತಹ ನಾಡು ನಮ್ಮ ನಾಡು. ನದಿ ನಗರ ನಗಾಡಿ. ನಮ್ಮ ನಾಡಿನಲ್ಲಿ ಕಾವೇರಿ ಒಂದೇ ಅಲ್ಲ, ನದಿ ಕೃಷ್ಣೆ, ಭೀಮೆ, ಮಲಪ್ರಭಾ, ಘಟಪ್ರಭಾ, ಲಕ್ಷ್ಮಣ ತೀರ್ಥ, ನಾನಾ ನದಿಗಳ ಜನ್ಮಸ್ಥಳ ನಮ್ಮ ನಾಡು. ಅಷ್ಟೇ ಅಲ್ಲದೆ ನಮ್ಮ ನಾಡಿನಲ್ಲಿ ಹುಟ್ಟಿ ನೆರೆಯ ರಾಜ್ಯಗಳಿಗೂ ಕೂಡ ಅನ್ನವನ್ನು ಕೊಡ್ತಕ್ಕಂತಹ ಶ್ರೇಷ್ಠ ನದಿಗಳು ನಮ್ಮಲ್ಲಿವೆ. ಅಂತಹ ನದಿಗಳಿಗೆ ಜನ್ಮಸ್ಥಾನ ನೀನಾಗಿದೆಯ ತಾಯಿ. ಇಲ್ಲಿಲ್ಲದು ಉಳಿದಿದೆ. ಅರ್ಥ ಏನು ಗೊತ್ತಾ? ಇಷ್ಟೆಲ್ಲ ಒಳಗೊಂಡಿರ್ತಕ್ಕಂಥ ನಮ್ಮ ನಾಡಿನಲ್ಲಿ ಏನಿಲ್ಲ. ಪರ ರಾಜ್ಯಗಳ, ಪರಭಾಷೆಗಳ, ಪರದೇಶಿಗಳ ವ್ಯಾಮೋಹ್ಯಲ್ಲ. ಇಲ್ಲದೆ ಇರ್ತಕ್ಕಂಥದ್ದು ಏನಾರ ಬೇರೆ ನಾಡಿನಲ್ಲಿದೆಯೇ ಅನ್ನೋದು ಕವಿಯ ಪ್ರಶ್ನೆ. ಯಾಕೆಂದ್ರೆ ಎಲ್ಲ ಸಂಪನ್ಮೂಲಗಳು ನಮ್ಮಲ್ಲೇ ಇದೆ, ಎಲ್ಲ ಭೌಗೋಳಿಕ ಸಂಪತ್ತು ನಮ್ಮಲ್ಲೇ ಇದೆ. ಅಂತಹ ವಿಶಿಷ್ಟ ಹೆಮ್ಮೆಯ ನಾಡು ನಮ್ಮ ನಾಡು, ಕನ್ನಡ ನಾಡು. ಜೇನು ಸುರಿವ ಹಾಲು ಹರಿವ, ಸವಿಯಾದ ಜೇನು ಸಿಹಿಯಾಗಿರುತ್ತಲ್ವ, ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದಿದೆ. ದಿವಂ ಅಂದರೆ ಆಕಾಶ. ಮಕ್ಕಳೇ, ಹಾಲು ಜೇನು ಒಳೆಯಾಗಿ ಹರಿತಕ್ಕಂತಹ ಹೆಮ್ಮೆಯ ನಾಡು ನಮ್ಮ ನಾಡು, ಅಂತ ಅಭಿಮಾನದ ನಾಡು ನಮ್ಮ ಕನ್ನಡ ನಾಡು ಎಂಬುದು ಎರಡನೇ ಪದ್ಯ. ಮೊದಲನೇ ಪದ್ಯದಲ್ಲಿ ನಮ್ಮ ತಾಯಿ ದರ್ಶನ ಕೊಡಬೇಕು, ನಮ್ಮ ತಪ್ಪುಗಳನ್ನ ಒಟ್ಟಿಗೆ ಹಾಕಬೇಕು, ನಮಗೆಲ್ಲ ಆಶೀರ್ವದಿಸಬೇಕು. ಯಾಕೆಂದ್ರೆ ನಮ್ಮ ಸರ್ವಸ್ವವೂ ನೀನಾಗಿದೆಯಾ ಅನ್ನೋದು ಮೊದಲ ಪದ್ಯ. ಎರಡನೇ ಪದ್ಯ ಏನು? ಪ್ರಾಕೃತಿಕ ಸಂಪತ್ತು. ಏನ್ ಪ್ರಾಕೃತಿಕ ಸಂಪತ್ತು? ನಮ್ಮ ನಾಡಿನಲ್ಲಿ ನಾನಾ ಬಗೆಯ ಮರಗಳಿವೆ, ನಾನಾ ಬಗೆಯ ಲತಪುಷ್ಪಗಳಿವೆ, ನಾನಾ ಬಗೆಯ ನಾನಾ ಬಗೆಯ ನದಿ ಪರ್ವತಗಳಿವೆ, ಜೊತೆಗೆ ನಾನಾ ಬಗೆಯ ಪ್ರಾಣಿ ಪಕ್ಷಿ ಸಂಕುಲಗಳಿವೆ. ಇಷ್ಟೆಲ್ಲ ಒಳಗೊಂಡಿರ್ತಕ್ಕಂಥ ನಮ್ಮ ನಾಡಿನಲ್ಲಿ ಏನಿಲ್ಲ ಎಲ್ಲ ಇದೆ. ಅಂತಹ ನಾಡು ಹಾಲು ಜೇನು ಸುರಿತಕ್ಕಂಥ, ಹಾಲು ಜೇನು ಬಳಿಯಾಗಿ ಬರೀತಕ್ಕಂತಹ ಹೆಮ್ಮೆಯ ನಾಡು ನಮ್ಮದಾಗಿದೆ ಅನ್ನೋದೇ ಪ್ರಸ್ತುತ ಎರಡನೇ ಪದದ ಭಾವಾರ್ಥ. ಆಗ್ಬೋದಾ? ಇಷ್ಟು ಸಾಕು, ಈ ತರಗತಿಯಲ್ಲಿ ಇಷ್ಟು ಸಾಕು. ಈಗ ಮತ್ತೆ ನಾವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಎರಡು ಪ್ರಶ್ನೆಗಳನ್ನ ಮನಗೆಲಿಸಿಕೊಳ್ಳಿ.
ಈ ಕ್ಲಾಸಿಕ್ ಪಠ್ಯ ಸಂಬಂಧಪಟ್ಟಂತೆ ಸಂದರ್ಭದಲ್ಲಿ ಕಗ ಮೃಗ ಗಾಳಿ, ಕಗ ಮೃಗ ಗಾಳಿಯೋ, ಕಗ ಮೃಗ ಗಾಳಿಯೋ, ಇದು ಸಂದರ್ಭ. ಈ ಎರಡು ಸಂದರ್ಭ ನೀವು ಮುಂದಿನ ತರಗತಿಯಲ್ಲಿ ಬರುವ ಮುಂಚೆ ನಮ್ಮ ಗೋವಿಂದ ಪೈರವರ ಒಂದು ಕವಿ ಪರಿಚಯವನ್ನು ಬರ್ಕೊಂಡ್ಬನ್ನಿ. ಮೊದಲನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆಗೆ ನಮ್ಮ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಅನ್ನೋದನ್ನ ಎರಡನೇ ಪ್ರಶ್ನೆ 3-4 ಬರ್ತೀನಿ. ಇನ್ನು ಮೂರನೇ ಪ್ರಶ್ನೆಗೆ ಒಂದು ಸಂದರ್ಭ ತಾಳಿ ಕಗ ಮೃಗ ಪುರಗಾಳಿಯೋ ಈ ಒಂದು ವಾಕ್ಯದ ಸಂದರ್ಭವನ್ನು ಸ್ವಾರಸ್ಯ ಸಹಿತ ವಿವರಿಸ್ಕೊಡ್ತೀನಿ. ಇಷ್ಟು ಮನೆಗೆಲಸ ಬರುತ್ತೆ ಮಕ್ಕಳೇ. ಒಂಚೂರು ವ್ಯಾಕರಣಾಂಶ ನೋಡೋಣ. ವ್ಯಾಕರಣಾಂಶ ಇದೇ ಪದ್ಯದಲ್ಲಿರ್ತಕ್ಕಂಥ ಒಂದು ಪದ. ಏನ್ ಪದ? ಇಲ್ಲಿ ದೈವಾಧೀನ, ದೈವಾಧೀನ ಈ ಪದವನ್ನು ಬಿಡಿಸಕ್ಕಾಗುತ್ತೆ. ದೈವಾಧೀನ ಬಿಡಿಸಿ ನೋಡೋಣ. ದೈವ ಪ್ಲಸ್ ಅಧೀನ, ದೈವಾಧೀನ. ದೈವ ಪ್ಲಸ್ ಅಧೀನ, ದೈವ ಪ್ಲಸ್ ಅಧೀನ, ದೈವಾಧೀನ. ಏನ್ ಸರ್ ವಿಶೇಷ ಮಕ್ಕಳೇ? ನಾವು ಸಂಧಿಗಳನ್ನು ನಿಮಗೆ 7ನೇ ಕ್ಲಾಸಿನಲ್ಲಿ ಪರಿಚಯಿಸಿರ್ತಾರೆ. ಇನ್ನೊಂದ್ಸಲಿ ಪರಿಚಯಿಸ್ತೀನಿ. ಎರಡು ಪದಗಳು ಅಂದ್ರೆ ಎರಡು ಪದಗಳು. ಕಾಲ ವಿಳಂಬವಿಲ್ಲದೆ, ಕಾಲ ವಿಳಂಬ ಅಂದ್ರೆ ಟೈಮ್ ವೇಸ್ಟ್ ಮಾಡದೆ, ಸಮಯವನ್ನು